ವೀಕ್ಷಕರೇ, ಯಾರ ಮನೆಯಲ್ಲಾದರೂ ಹೆಣ್ಮಕ್ಳು ಹುಟ್ಟಿದ್ರೆ ಅಂಥವ್ರ ಮನೆಯಲ್ಲಿ ಹೆಚ್ಚಾಗಿ ಯಾರು ಕೂಡ ಖುಷಿ ಪಡೋದಿಲ್ಲ. ಹೆಣ್ಮಕ್ಳು ನಮಗೆ ಭಾರ ಅಂತ ಭಾವಿಸ್ತಾರೆ. ಆದರೆ ನಿಜ ಏನಂತ ಗೊತ್ತಾದರೆ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಹೌದು, ಹೆಣ್ಮಕ್ಳು ಎಲ್ಲರೂ ಮನೆಯಲ್ಲಿ ಹುಟ್ಟಲ್ಲ, ಕೆಲವೊಂದಷ್ಟು ಜನರ ಮನೆಯಲ್ಲಿ ಮಾತ್ರ ಹುಟ್ಟುತ್ತಾರೆ. ಹಾಗಾದರೆ ಎಂಥವರ ಮನೆಯಲ್ಲಿ ಮಾತ್ರ ಹೆಣ್ಮಕ್ಳು ಹುಟ್ಟುತ್ತಾರೆ? ಹೆಣ್ಮಕ್ಳು ಹುಟ್ಟೋದಕ್ಕೆ ಕಾರಣ ಆದರೂ ಏನು? ಎಂಥವರಿಗೆ ದೇವರು ಹೆಣ್ಮಕ್ಳನ್ನು ಕೊಡ್ತಾನೆ ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದಿನ ಅರ್ಜುನ ಶ್ರೀಕೃಷ್ಣನಿಗೆ, ಹೇ ಪ್ರಭು, ಎಂತಹ ಕಾರ್ಯಗಳನ್ನು ಮಾಡಿದ್ರೆ ಆ ಮನೆಯಲ್ಲಿ ಹೆಣ್ಮಗು ಜನಿಸುತ್ತೆ, ಅದಕ್ಕೆ ಕಾರಣ ಆದರೂ ಏನು ಅಂತ ಕೇಳ್ತಾನೆ. ಆಗ ಶ್ರೀಕೃಷ್ಣನು, ಯಾವ ಪುರುಷ ಅಥವಾ ಸ್ತ್ರೀ ಹಿಂದಿನ ಜನ್ಮದಲ್ಲಿ ಪುಣ್ಯದ ಕೆಲಸಗಳನ್ನು ಮಾಡಿರ್ತಾರೋ ಅಂಥವರಿಗೆ ಮಾತ್ರ ಹೆಣ್ಮಕ್ಳು ಜನಿಸುವಂತಹ ಭಾಗ್ಯವನ್ನು ಪಡ್ಕೊಂಡು ಬಂದಿರ್ತಾರೆ. ಯಾವ ಕುಟುಂಬದವರು ಹೆಣ್ಣು ಮಕ್ಕಳನ್ನು ಭಾರ ಹೊರಬಲ್ಲರು ಅಂಥವರ ಮನೆಯಲ್ಲೇ ಹೆಣ್ಣು ಮಕ್ಕಳು ಹುಡ್ತಾರೆ. ಯಾಕಂದರೆ ಆ ಭಾರವನ್ನು ಪ್ರತಿಯೊಬ್ಬರೂ ಭರಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ಕೇವಲ ಹೆಣ್ಣಿನಿಂದ ಮಾತ್ರವೇ ಈ ಸೃಷ್ಟಿಯು ನಿಲ್ಲದೆ ಮುಂದೆ ಸಾಗಲು ಸಾಧ್ಯ ಆಗುತ್ತೆ. ತಾಯಿಯಾಗಲು ಅವಳು ಅವಳ ಸರ್ವಸ್ವವನ್ನೇ ತ್ಯಾಗ ಮಾಡ್ತಾಳೆ ಎಂದು ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ವಿವರವಾಗಿ ತಿಳಿಸ್ತಾರೆ. ಯಾವ ದಿನ ಈ ಸೃಷ್ಟಿಯಲ್ಲಿ ಹೆಣ್ಣು ಜನಿಸೋದು ನಿಂತು ಹೋಗುತ್ತೋ ಆ ದಿನದಿಂದ ಈ ಸೃಷ್ಟಿಯೂ ಸಹ ನಿಧಾನವಾಗಿ ಅಂತ್ಯಗೊಳ್ಳುತ್ತಾ ಹೋಗುತ್ತದೆ. ಶ್ರೀಕೃಷ್ಣನ ಮಾತುಗಳನ್ನು ಗಮನ ಇಟ್ಟು ಅರ್ಥ ಮಾಡಿಕೊಂಡ್ರೆ ಆ ಮಾತುಗಳು ನಿಜವೇ ಆಗುತ್ತೆ. ಹೌದು, ಯಾರ ಮನೆಯಲ್ಲಿ ಹೆಣ್ಮಗು ಜನಿಸುತ್ತೋ ಅಂಥವರ ಮನೆ ಸ್ವರ್ಗದಂತೆ ಇರುತ್ತದೆ. ಆಚಾರದ ಪ್ರಕಾರ ಒಂದು ವೇಳೆ ಕುಟುಂಬದಲ್ಲಿ ಯಾರಾದರೂ ಸಾವನ್ನಪ್ಪಿದರೆ ಮಗಳಾಗಲಿ ಸೊಸೆಯಾಗಲಿ ಪಿಂಡ ಪ್ರದಾನವನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಕೇವಲ ಗಂಡು ಮಕ್ಕಳು ಮಾತ್ರ ಪಿಂಡ ಪ್ರದಾನವನ್ನು ಮಾಡಿದಾಗ ಸಾವನ್ನಪ್ಪಿದವರು ತೃಪ್ತಿ ಆಗ್ತಾರೆ ಎಂಬ ನಂಬಿಕೆ ಇದೆ. ಮತ್ತು ಗಂಡು ಮಕ್ಕಳು ನಮ್ಮ ವಂಶವನ್ನು ಮುಂದುವರಿಸ್ತಾರೆ ಎಂದು ಭಾವಿಸಿ ಸಾವನ್ನಪ್ಪಿದವರ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಎಂಬ ಧಾರ್ಮಿಕ ಕಲ್ಪನೆ ಇದೆ. ಆದರೆ ಇದು ಎಷ್ಟರ ಮಟ್ಟಕ್ಕೆ ಸರಿ ಹೇಳಿ? ಯಾಕಂದರೆ ರಾಮಾಯಣದಲ್ಲಿ ಶ್ರೀರಾಮನ ತಂದೆ ದಶರಥನು ಸಾವನ್ನಪ್ಪಿದಾಗ ಸೊಸೆಯಾದಂತಹ ಸೀತಾದೇವಿಯು ಅವರಿಗೆ ಪಿಂಡ ಪ್ರದಾನವನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಹೆಣ್ಣು ಮಕ್ಕಳು ಕೂಡ ತಂದೆಯ ಪಿಂಡ ಪ್ರದಾನ ಕಾರ್ಯಗಳನ್ನು ಮಾಡಬಹುದು. ಹೌದು, ಆಚಾರ್ಯರು ಪಂಡಿತರು ಹೇಳೋದೇನೆಂದರೆ ಪುತ್ರಿ, ಸೊಸೆ ಅಥವಾ ಹೆಣ್ಣು ಮಕ್ಕಳು ಸ್ನೇಹ ಶ್ರದ್ಧೆಯಿಂದ ಮಾಡಿದಂತಹ ಪಿಂಡ ಪ್ರದಾನವು ಕೂಡ ಸಮತವಾಗಿರುತ್ತೆ ಎಂದು ಹೇಳಲಾಗುತ್ತೆ. ಶ್ರದ್ಧೆಯಿಂದ ಯಾರೇ ಪಿಂಡ ಪ್ರದಾನವನ್ನು ಮಾಡಿದರೂ ಕೂಡ ಪಿತೃಗಳು ತೃಪ್ತರಾಗ್ತಾರೆ ಎಂದು ಹೇಳಲಾಗುತ್ತದೆ. ಆದ್ದರಿಂದಲೇ ಯಾರ ಮನೆಯಲ್ಲಿ ಹೆಣ್ಣು ಮಗು ಜನಿಸುತ್ತದೋ ಅವರು ಕೂಡ ಎಷ್ಟೋ ಅದೃಷ್ಟವಂತರೇ ಆಗಿರ್ತಾರೆ. ಮತ್ತೊಂದು ಕಾರಣ ಏನಂದರೆ ಹೆಣ್ಣನ್ನು ಲಕ್ಷ್ಮೀ ದೇವಿಗೆ ಹೋಲಿಸಲಾಗುತ್ತೆ. ಆದರೆ ಹೆಣ್ಣು ಹುಟ್ಟಿ ಬೆಳೆದ ನಂತರ ಅವಳಿಗೆ ಬೇಗನೆ ಮದುವೆ ಮಾಡಿ ಕಳುಹಿಸಬೇಕೆಂದು ಅಂದ್ಕೊಳ್ತಾರೆ. ಆದರೆ ಈ ರೀತಿಯ ಆಲೋಚನೆಗಳು ಅವಳ ಭವಿಷ್ಯವನ್ನೇ ಹಾಳು ಮಾಡುತ್ತೆ. ಅವಳ ಮನಸ್ಸಿನಲ್ಲಿಯೂ ಸಹ ಅನೇಕ ಆಸೆಗಳು, ಕನಸುಗಳು ಇರುತ್ತೆ. ಆದರೆ ಆ ಎಲ್ಲ ಕನಸುಗಳು ಬೇಗನೆ ಮದುವೆ ಆಗೋದ್ರಿಂದ ಕನಸಾಗಿಯೇ ಉಳಿದು ಹೋಗ್ಬಿಡುತ್ತೆ. ಇದರಿಂದ ತಂದೆ ತಾಯಿಗಳು ಕೂಡ ಕರ್ಮದ ಫಲವನ್ನು ಪಡೀತಾರೆ. ಗರುಡ ಪುರಾಣದ ಪ್ರಕಾರ ಯಾರಾದರೂ ಒಬ್ಬ ವ್ಯಕ್ತಿ ಸಾವನ್ನಪ್ಪುವಾಗ ಅಂತಹ ಸಮಯದಲ್ಲಿ ಅವನು ಒಬ್ಬಳು ಮಹಿಳೆಯ ಬಗ್ಗೆ ನೆನಪಿಸಿಕೊಂಡು ಸಾವನ್ನಪ್ಪಿದರೆ ಅಂತಹವರು ಮುಂದಿನ ಜನ್ಮದಲ್ಲಿ ಹೆಣ್ಣಾಗಿಯೇ ಹುಟ್ಟುತ್ತಾರೆ. ಅದೇ ರೀತಿ ಯಾವ ವ್ಯಕ್ತಿಯು ತಾನು ಸಾವನ್ನಪ್ಪುವಾಗ ದೇವರನ್ನು ನೆನಪಿಸಿಕೊಂಡು ಸಾವನ್ನಪ್ಪುತ್ತಾನೋ ಅಂತಹ ವ್ಯಕ್ತಿ ಸಾವನ್ನಪ್ಪಿದ ನಂತರ ಮುಕ್ತಿ ದೊರೆಯುತ್ತದೆ ಎಂದು ಹೇಳಲಾಗುತ್ತೆ. ಹಾಗೆ ಮತ್ತೊಂದು ವಿಚಾರ ಏನಂದರೆ ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ಇದೇ ಥರ ಯೋಚನೆ ಮಾಡ್ತಾರೆ. ಏನಂದರೆ ನನ್ನ ಮಗಳಿಗೆ ಒಬ್ಬ ದೊಡ್ಡ ಅಂತಸ್ತಿನ ಅಥವಾ ಶ್ರೀಮಂತನ ಮನೆಯ ಹುಡುಗ ಸಿಕ್ಕಿದ್ರೆ ಸಾಕಪ್ಪ, ಅವಳು ಚೆನ್ನಾಗಿರ್ತಾಳೆ, ಅವಳಿಗೆ ಯಾವುದೇ ಸಮಸ್ಯೆ ಬರೋದಿಲ್ಲ ಅಂತ ಅಂದ್ಕೊಳ್ತಾರೆ. ಆದರೆ ಸ್ಕಂದ ಪುರಾಣದ ಪ್ರಕಾರ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ತುಂಬ ದೂರದಲ್ಲಿ ವಾಸ ಮಾಡುವಂತಹ ವ್ಯಕ್ತಿಗೆ ಕೊಟ್ಟು ಮದುವೆ ಮಾಡಬಾರ್ದು, ಅದರಿಂದ ಅವಳಿಗೆ ಸಮಸ್ಯೆಗಳು ಹೆಚ್ಚಾಗುತ್ತಂತೆ. ಅದೇ ರೀತಿ ಹೆಣ್ಣು ಮಕ್ಕಳನ್ನು ನಮಗಿಂತ ಹೆಚ್ಚು ಶ್ರೀಮಂತರಿಗೆ, ತಮಗಿಂತ ಹೆಚ್ಚು ಬಡವರಿಗೆ ಕೊಟ್ಟು ಮದುವೆ ಮಾಡಬಾರ್ದು. ಯಾಕಂದರೆ ಅಂಥ ಮನೆಗೆ ಹೋದ್ಮೇಲೆ ಆ ಹೆಣ್ಣು ಹೆಚ್ಚಾಗಿ ನೋವುಗಳನ್ನೇ ಅನುಭವಿಸ್ತಾಳೆ. ಹಾಗಾಗಿ ಹೆಣ್ಣು ಮಕ್ಕಳು ಹುಟ್ಟೋದು ನಿಜವಾಗಿಯೂ ಒಳ್ಳೆಯ ಕಾರಣಕ್ಕಾಗಿಯೇ ಆಗಿರುತ್ತೆ. ಹಿಂದಿನ ಜನ್ಮದಲ್ಲಿ ಎಷ್ಟೋ ಪುಣ್ಯಗಳನ್ನು ಮಾಡಿದ್ರೆ ಮಾತ್ರ ಮಕ್ಕಳು ಅಂದರೆ ಹೆಣ್ಮಕ್ಳು ನಮ್ಮ ಮನೆಯಲ್ಲಿ ಹುಡ್ತಾರೆ. ಒಂದು ಕಥೆಯ ಪ್ರಕಾರ ತುಂಬ ದಿನಗಳ ನಂತರ ಇಬ್ಬರು ಸ್ನೇಹಿತರು ಭೇಟಿಯಾಗ್ತಾರೆ. ಅವರಲ್ಲಿ ಒಬ್ಬ ಸ್ನೇಹಿತ ಹೇಗಿದ್ದೀಯಾ ಅಂತ ಇನ್ನೊಬ್ಬನನ್ನು ಕೇಳ್ತಾನೆ.
ಆಗ ಅವನು ನನಗೇನು ಕಮ್ಮಿ ಆಗಿದೆ, ಇಬ್ಬರು ಗಂಡು ಮಕ್ಕಳೊಂದಿಗೆ ಸಂತೋಷವಾಗಿದ್ದೀನಿ ಅಂತ ಹೇಳ್ತಾನೆ. ಇಷ್ಟಕ್ಕೂ ನೀನು ಹೇಗಿದೆಯಾ, ನಿನಗೆಷ್ಟು ಜನ ಮಕ್ಕಳಿದ್ದಾರೆ ಅಂತ ಕೇಳ್ತಾನೆ. ಅದಕ್ಕೆ ಮತ್ತೊಬ್ಬ ಸ್ನೇಹಿತ, ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ನನಗಿಬ್ಬರು ಮುದ್ದಾದ ಹೆಣ್ಮಕ್ಳಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಆ ಸ್ನೇಹಿತ, ಅಯ್ಯೋ ಹೌದಾ, ನಾನು ಮಾತ್ರ ನಿನ್ನ ಹಾಗಲ್ಲಪ್ಪ, ಎಷ್ಟೋ ಅದೃಷ್ಟವಂತ, ನನಗೆ ಇಬ್ಬರು ಕೂಡ ಗಂಡು ಮಕ್ಕಳೇ ಅಂತ ಹೇಳ್ತಾನೆ. ಅದನ್ನು ಕೇಳಿ ಆ ಹೆಣ್ಮಕ್ಳ ತಂದೆಗೆ ಕಣ್ಣೀರು ಬರುತ್ತೆ. ಅದನ್ನು ನೋಡುತ್ತಿದ್ದಂತಹ ಅವನ ಮಗಳು ಅವಳ ಅಪ್ಪನ ಸ್ನೇಹಿತನಿಗೆ ಈ ರೀತಿ ಹೇಳ್ತಾಳೆ, ಯಾವಾಗಲೂ ಭಾಗ್ಯವಂತರಿಗೆ ಮಾತ್ರವೇ ದೇವರು ಹೆಣ್ಮಕ್ಳನ್ನ ಕೊಡ್ತಾನೆ. ಲಕ್ಷ್ಮೀ ದೇವಿಯ ರೂಪವಾದ ಹೆಣ್ಣನ್ನ ನಿಮ್ಮಂಥ ಕೆಟ್ಟ ಮನಸ್ಸನ್ನು ಹೊಂದಿರುವವರ ಮನೆಯಲ್ಲಿ ಹುಟ್ಟಿಸೋದಿಲ್ಲ. ಬಡವನಾದರೂ ಸಾಕುವಂತಹ ಸಾಮರ್ಥ್ಯವನ್ನು ಹೊಂದಿರುವವರ ಮನೆಯಲ್ಲಿ ಮಾತ್ರವೇ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ ಅಂತ ಹೇಳಿ ಅವನ ಕಣ್ಣನ್ನು ತೆರೆಸ್ತಾಳೆ. ಮತ್ತೊಂದು ಮುಖ್ಯವಾಗಿರುವಂತಹ ವಿಚಾರ ಏನಂದರೆ, ಹಿಂದೂ ಧರ್ಮದಲ್ಲಿ ಮದುವೆಗೂ ಮುಂಚೆ ಗಂಡು ಹೆಣ್ಣಿನ ಜಾತಕವನ್ನು ಹೊಂದಾಣಿಕೆ ಮಾಡಿ ನೋಡಲಾಗುತ್ತೆ. ಜಾತಕ ಸರಿ ಹೊಂದೋದು ಎರಡು ಕುಟುಂಬಗಳಿಗೆ ತುಂಬ ಮುಖ್ಯ ಆಗಿರುತ್ತೆ. ಒಂದು ವೇಳೆ ಅವರಿಬ್ಬರ ಜಾತಕ ಸರಿ ಹೊಂದಲಿಲ್ಲ ಅಂದರೆ ಅವರ ಮದುವೆಯಲ್ಲಿ ಅಥವಾ ಅವರ ಸಂಸಾರದಲ್ಲಿ ಹೆಚ್ಚು ಅನಾಹುತಗಳೇ ನಡೆಯುವ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ. ಆದರೆ ಪ್ರೀತಿಸಿ ಮದುವೆ ಆಗುವಂಥವರು ಜಾತಕದ ಬಗ್ಗೆ ಹೆಚ್ಚಾಗಿ ಗಮನ ಕೊಡದೆ ಮದುವೆ ಆಗ್ತಾರೆ. ಆದರೆ ಅದರ ನಂತರ ಅವರಿಬ್ಬರ ನಡುವೆ ಸಾಂಸಾರಿಕ ಬಿರುಕು ಉಂಟಾಗಿ ಅವರಿಬ್ಬರು ದೂರವಾಗುವ ಸನ್ನಿವೇಶಗಳೇ ಹೆಚ್ಚಾಗಿ ನಡೆಯುತ್ತೆ. ಇದರಿಂದ ಅವರ ಜೀವನವೇ ಹಾಳಾಗಿ ಹೋಗಬಹುದು. ಆದರೆ ಕೆಲವೊಂದು ಬಾರಿ ಮದುವೆ ಆಗುವುದಕ್ಕಿಂತ ಮುಂಚೆ ಜಾತಕಗಳನ್ನು ನೋಡಿ ಇಬ್ಬರಿಗೂ ಹೊಂದಾಣಿಕೆಯಾಗುತ್ತದೆ ಎಂದು ಖಚಿತಪಡಿಸಿಕೊಂಡು ಮದುವೆ ಆದ ನಂತರವೂ ಕೂಡ ಕೆಲ ಗಂಡ ಹೆಂಡತಿಯರ ಸಂಸಾರ ಹಾಳಾಗಿ ಹೋಗುತ್ತದೆ. ಇದಕ್ಕೆ ಕಾರಣ ಅವರ ಹಿಂದಿನ ಜನ್ಮದ ಕರ್ಮದ ಫಲವೇ ಆಗಿರುತ್ತದೆ. ಇದೇ ಕಾರಣಕ್ಕೆ ಅವರಿಬ್ಬರು ದೂರ ಆಗಬಹುದು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಹಿಂದೂ ಧರ್ಮದ ಪ್ರಕಾರ ಒಂದು ಮನೆಯಲ್ಲಿ ಹೆಣ್ಣು ಮಗು ಹುಟ್ಟಿದ್ರೆ ಅದು ಧನ ಸಮೃದ್ಧಿ, ಶುಭ, ಕರುಣೆ ಇವುಗಳ ಆಗಮನವಾಗುತ್ತದೆ ಎಂದು ನಂಬಿಕೆ ಇದೆ. ಭಗವದ್ಗೀತೆಯಲ್ಲಿ ಮತ್ತು ಪುರಾಣಗಳಲ್ಲಿ ಹೇಳುವುದೇನೆಂದರೆ, ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ, ಅಂದರೆ ಹೆಣ್ಣು ಮಕ್ಕಳನ್ನು ಗೌರವಿಸುವ ಸ್ಥಳದಲ್ಲಿ ದೇವತೆಗಳು ವಾಸಿಸ್ತಾರೆ ಅಂತ ಹೇಳಲಾಗುತ್ತೆ. ಹಾಗೆ ಹಿಂದೂ ಧರ್ಮದಲ್ಲಿ ಯಾವ ಆತ್ಮ ಎಲ್ಲಿ ಯಾರ ಮನೆಗೆ ಜನಿಸುತ್ತದೆ ಎಂಬುದು ಆ ಆತ್ಮದ ಹಿಂದಿನ ಜನ್ಮದ ಕರ್ಮಗಳ ಫಲವೇ ಆಗಿರುತ್ತದೆ. ಆದ್ದರಿಂದ ಕೆಲವೊಮ್ಮೆ ಹೆಣ್ಣು ಮಕ್ಕಳು ಹಿಂದಿನ ಜನ್ಮದಲ್ಲಿ ತಾಯಿಯ ಪಾತ್ರವನ್ನು ಅಥವಾ ಕರ್ಮದ ಬಾಕಿಯನ್ನು ಪೂರೈಸಲು ಈ ಜನ್ಮದಲ್ಲಿ ಇಂಥದ್ದೇ ನಿರ್ದಿಷ್ಟ ಮನೆಯಲ್ಲಿ ಹುಡ್ತಾರೆ. ಅಮ್ಮ, ಅಕ್ಕ, ತಂಗಿ, ಮಗಳು ಎಂಬ ಎಲ್ಲ ಪಾತ್ರಗಳಲ್ಲಿ ಅವಳು ಸಹಾನುಭೂತಿಯ ಶಕ್ತಿಯ ರೂಪವೇ ಆಗಿರ್ತಾಳೆ. ಹೆಣ್ಣು ಮಗಳು ಯಾರ ಮನೆಯಲ್ಲಿ ಜನಿಸುತ್ತಾಳೋ ಆ ಮನೆಗೆ ದೇವತೆಗಳ ಆಶೀರ್ವಾದ ತಾನಾಗಿಯೇ ಬರುತ್ತದೆ ಎಂಬ ನಂಬಿಕೆ ಸಹ ಇದೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಆಗ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಜನಿಸಿದಾರಾ? ಹಾಗೆ ಹೆಣ್ಮಕ್ಳು ಜನಿಸಿದಾಗ ನಿಮ್ಗೆ ಖುಷಿ ಆಯಿತಾ, ದುಃಖ ಆಯಿತಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ರಿಗೂ ಧನ್ಯವಾದಗಳು.